ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದಂತೂ ಸತ್ಯ, ಇನ್ನು ಮುಂದೆ ನಾನು ಬದುಕದ್ನ ನೋಡಿ ಉರ್ಕೋಬೇಕು. ಉರ್ಕೋತೀರಾ, ಹಾಗೆ ಬದುಕ್ತೀನಿ. ದಿವ್ಯಾ 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 ಪ್ಲೀಸ್ ಪ್ಲೀಸ್ ನಾನು ಬಿಟ್ಟೋಗ್ಬೇಡ. ಇಲ್ಲಿಗೆ ಯಾಕೆ ಬಂದಿದ್ಯಾ? ಏನಾದರೂ ಅರ್ಜೆಂಟ್ ಕೆಲಸ ಇತ್ತಾ? ಇದ್ರೆ ಆಫೀಸಲ್ಲೇ ಮಾತಾಡ್ಬೋದಿತ್ತಲ್ಲ. ಇದು ಪ್ರೊಫೆಷ್ನಲ್ ವಿಷಯ ಅಲ್ಲ ಸುಪ್ರೀತ್, ಪರ್ಸ್ನಲ್. ಅದಕ್ಕೆ ಇಲ್ಲಿಗೆ ಬಂದೆ. ಪರ್ಸ್ನಲ್ಲ? ನನಗೆ ಅರ್ಥ ಆಗಲಿಲ್ಲ. ಐ ಲವ್ ಯು. ರಿಯಲಿ? ಐ ಲವ್ ಯು ಟು ದಿವ್ಯಾ. ಐ ಲವ್ ಯು ಟು. ದಿವ್ಯಾ, ನಿನ್ನ ಬಾಯಿಂದ ಈ ಮಾತು ಕೇಳಬೇಕು ಅಂತ ಅದೆಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ನಾನು ಅಷ್ಟೇ, ನಮ್ಮ ವಿಷಯನ ಮನೇಲಿ ಮಾತಾಡಿದೆ. ನಾನು ನಿನ್ನನ್ನು ಪ್ರೀತಿ ಮಾಡ್ತಿರೋದು, ನಿನ್ನನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋ ಎಲ್ಲ ವಿಷಯನೂ ಹೇಳಿದೆ. ಆದರೆ ಏನಾಯಿತು? ಅವ್ರು ಯಾರೂ ಒಪ್ಪಲಿಲ್ಲ ಸುಪ್ರೀತ್. ಅದಕ್ಕೆ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ. ನೀನಿಲ್ಲದೆ ನನಗೆ ಬದುಕೋಕ್ಕಾಗಲ್ಲ. ಅವ್ರು ಮದುವೆ ಮಾಡಿಕೊಡಲ್ಲ. ಅಲ್ಲಿರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ಇನ್ನು ಮುಂದೆ ನಿನ್ನ ಜೊತೆನೇ ಇರ್ತೀನಿ. ಇಷ್ಟು ಸುಲಭವಾಗಿ ನೀನು ಒಪ್ಕೊಂತೀಯ ಅಂತ ಅಂದ್ಕೊಂಡಿರಲಿಲ್ಲ. ಗುಡ್, ನನ್ನ ಕೆಲಸ ಈಸಿ ಆಯಿತು. ಯಾಕೆ ಸುಮ್ಮನಾದೆ? ನಾನು ಬಂದಿದ್ದು ಇಷ್ಟ ಆಗಿಲ್ವಾ? ಇಲ್ಲಾಂದರೆ ಹೇಳು, ನಾನು ಹೊರಟೋಗ್ತೀನಿ. ಅಯ್ಯೋ ಬೇಬಿ, ಇದು ನಿಂದೆ ಮನೆ. ನೀನು ಎಷ್ಟು ದಿನ ಬೇಕಾದರೂ ಇರ್ಬೋದು. ಇದೇ ಸರಿಯಾದ ಟೈಮ್. ವಿಷಯ ಮಾತಾಡಿ ಇಲ್ಲೇ ಕನ್ವೆ ಮಾಡಬೇಕು. ಸುಪ್ರೀತ್, ಹೇಳು ಬೇಬಿ, ಯಾಕೆ ಟೆನ್ಷನ್ ಮಾಡ್ಕೊಳ್ಳೆ. ಮತ್ತಿನ್ನೇನು, ನೀನೇನೋ ಇಲ್ಲಿರು ಅಂತ ಹೇಳಿದೆ. ಆದರೆ ಇದಕ್ಕೆ ಸಮಾಜ ಒಪ್ಪುತ್ತಾ? ಸಮಾಜ ಒಪ್ಪಬೇಕಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಅಂದರೆ ಒಂದು ಹುಡುಗಿ ಮದುವೆ ಆಗದೆ ಒಂದೇ ಮನೇಲಿ ಇದ್ದಾರೆ ಅಂದರೆ ಇದಕ್ಕೆ ಸಮಾಜ ಏನು ಹೇಳುತ್ತೆ? ಅವ್ರು ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ. ದಿವ್ಯಾ, ಸಮಾಜದ ಬಗ್ಗೆ ಟೆನ್ಷನ್ ಬಿಡು. ಅದನ್ನೆಲ್ಲ ತಲೆ ಕೆಡಿಸ್ಕೊಂಡ್ರೆ ನಾವು ಜೀವನ ಮಾಡೋಕ್ಕಾಗತ್ತಾ? ನಾವು ನಮಗೆ ಬೇಕಾದಾಗ ಜೀವನ ಮಾಡಬೇಕು ಅಷ್ಟೇ. ಆದರೆ ನಾವಿರಬೇಕಾಗಿರೋದು ಇದೇ ಸಮಾಜದಲ್ಲಿ. ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಚಿಲ್ ಡಾರ್ಲಿಂಗ್, ನಮ್ಮ ಪಾಡಿಗೆ ನಾವು ಹ್ಯಾಪಿಯಾಗಿರೋಣ. ಅದರಲ್ಲಿ ಬೇರೆ ಇವಾಗ ನಾವಿಬ್ಬರು ಇಷ್ಟ ಹತ್ರ ಆಗಿದ್ದೀವಿ. ಮಿಕ್ಕಿದ್ನೆಲ್ಲ ಬಿಟ್ಟಾಕು. ಓಕೆ, ಚೀರ್. ಹಾಗಲ್ಲ ಸುಪ್ರೀತ್, ಒಂದು ಹುಡುಗಿ ಮದುವೆ ಆಗ್ದೇ ಒಂದು ಹುಡುಗನ ಜೊತೆ ಇರೋದು ಅಷ್ಟು ಈಸಿ ಅಲ್ಲ. ಇವಾಗ ಏನು ಮಾಡ್ಬೇಕು ಅಂತೀಯ? ನಾವಿಬ್ಬರು ಮದುವೆ ಆಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.